ಓಹೋ, ಇಲ್ಲೇ ಹೇಳ ಮಾರಾಣಿ. ಜಲ್ದಿ ನಾಟಕ ಶುರು ಮಾಡೋಣಂತ. ಹಲೋ. ಹಾಂ, ಹೌದು ಹೌದು ಹೌದು. ಹಾಂ ಹೌದು, ಅದು ಪ್ರಾಜೆಕ್ಟ್ ಮಾಡತ್ತೆ ಹೇಳಿದ್ನಲ್ಲ ನಾನು. ಯಾಕೆ ಮಾಡಿಲ್ಲ ನೀವು? ಅಲ್ಲ, ಬೇಗ ಮಾಡಬೇಕಪ್ಪ. ಯಾಕೆ ತಡ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ರವಿಯವರು ಯಾರ ಜೊತೆ ಮಾತಾಡಕತ್ತಾರ ಫೋನ್ನಾಗ? ಅಲ್ಲ ರೀ, 100 ಕೋಟಿನೇ ಅದು. ಹೌದು, ಪ್ರಾಜೆಕ್ಟ್ 100 ಕೋಟಿದೆ ಅಂತ ಹೇಳ್ತಿದ್ದೀನಲ್ಲ. ಅಲ್ಲ, ನಮ್ಮ ಕಂಪ್ನಿಗೆ 50 ಕೋಟಿ ಲಾಭ ಆಗುತ್ತೆ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಅದನ್ನು? ಅಲ್ಲ, ಮಾಡು ಅಂತ ಹೇಳಿದ್ನಲ್ಲ ನಾನು. ಅಲ್ವಾ, 100 ಕೋಟಿ ಅನ್ನಕತ್ತಾರ? ಅಲ್ಲ, ಕೋಟಿ ಕೋಟಿ ವ್ಯವಹಾರ ಮಾಡ್ತಾರೆ ನೀವು? ಆಯ್ತು, ಬೇಗ ಬೇಗ ಮಾಡಪ್ಪ. ಏನು ತಲೆ ತಿಂತೀರಾ ನೀವು? ಅಲ್ಲ, ನಾನು ಊರಿಗೆ ಬಂದ್ರೂ ನೆಮ್ಮದಿ ಇಲ್ಲ ನೋಡಿ ನಿಮಗೆ. ನಾನು ಊರಿಗೆ ಬಂದಿರೋದೇ ನೆಮ್ಮದಿಗೋಸ್ಕರ. ನೆಮ್ಮದಿನೇ ಕೊಡ್ತಾ ಇಲ್ಲ ನೀವು ನನಗೆ. ಸರಿ, ಬೇಗ ಮಾಡಿ ಕಾಲ್ ಮಾಡಿ ನನಗೆ, ಅದನ್ನ ಏನಾಯಿತು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡಿ ನನಗೆ. ಏನು ಕತೆನೋ ಏನೋ, ನೆಮ್ಮದಿಯಿಂದ ಇರೋಕ್ಕೆ ಆಗ್ತಾ ಇಲ್ಲ ಈ ಜೀವನದಲ್ಲಿ. ರವಿಯರ ಓ, ಕಲ್ಲೂರೆ ನೀವಾ? ಹೇಳಿ ಕಲ್ಲೂರೆ, ಏನು ವಿಷಯ? ಆದ್ರೆ ಏನಿಲ್ರಿ, ಹಂಗ ನಾ ಕೆಲಸ ಮಾಡಕತ್ತಿದ್ದೀನಿಲ್ರಿ. ಅಲ್ರಿ, ಯಾಕೆ ಸಿಟ್ಟಿನಾಗಿದ್ದೀರಿ? ಫೋನ್ನಾಗ ಯಾರಿಗೂ ಬೇಕತ್ತಿದ್ರಲ್ರಿ, ಏನಾತನ್ರಿ ಏನಾರ? ಅಯ್ಯೋ, ಏನಂತ ಹೇಳಿ ಕಲ್ಲೂರೆ, ಅದೆಲ್ಲ ಇರೋದೇ ಮಾಮೂಲಿ. ನಮ್ಮದು ಬಿಸ್ನೆಸ್ ಆದಮೇಲೆ ಕೆಲಸಗಳು ಬೇಗ ಬೇಗ ಮಾಡೋದಿಲ್ಲ ಕೆಲಸಗಾರರು. ಅವೆಲ್ಲ ಇರೋದೇ ಟೆನ್ಷನ್ನು ನೋಡಿ. ಆರಾಮಾಗಿರೋಣ ಒಂದು ಸ್ವಲ್ಪ ದಿನ ನನ್ನ ಸೊಸೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ಬಂದ್ರೂ ನಮಗೆ ಬಿಸ್ನೆಸ್ ತಪ್ಪಿದ್ದಲ್ಲ. ಅದಕ್ಕೆ ಕಾಲ್ ಮಾಡಿ ಬೈತಾ ಇದ್ದೆ. ಪ್ರಾಜೆಕ್ಟು ಡಿಲೇ ಮಾಡ್ತಾ ಇದ್ದಾರೆ, ಅಂದರೆ ಲೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾಕೆ ಲೇಟ್ ಮಾಡ್ತಿದ್ದೀರಪ್ಪ ಅಂತ ಬೈತಾ ಇದ್ದೆ. ಹೌದ್ರಿ, ಪಾಪ ಅನಿಸ್ತೈತೆ ಬಿಡ್ರಪ್ಪ ನಿಮ್ಮನ್ನು ನೋಡಿದ್ರೆ. ಅಲ್ರಿ, ಏನೋ ಕೋಟಿ ಕೋಟಿ ಏನಕತ್ತಿದ್ರಿ? ಅಲ್ರಿ, ಕೋಟಿ ಗಟ್ಟಲೆ ವ್ಯವಹಾರ ಮಾಡ್ತೀರೇನ್ರಿ ನೀವು? ಕಲ್ಲೂರೆ, ನಮ್ಮದೆಲ್ಲ ಕೋಟಿಗಟ್ಟಲೆನೇ ಅಲ್ವಾ ವ್ಯವಹಾರ ಆಗೋದು. ಮಾಮೂಲಿ ಲಕ್ಷಗಳಲ್ಲೆಲ್ಲ ನಾವು ಮಾಡೋದಿಲ್ಲ, ಕೋಟಿಗಟ್ಟಲೆನೇ ಮಾಡೋದು. ಅದಕ್ಕೆ ಅದನ್ನು ಡಿಲೇ ಮಾಡ್ತಾಯಿದ್ರು. ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೆ. ಹೌದೇನ್ರಿ? ಹಿಂಗೆ ಬಿಡ್ರಿ, ಕೆಲಸದವ್ರು ಹಂಗಾರಿ ಮಾಡೋದು. ಮತ್ತೆ ಇನ್ನೇನು ಮಾಡೋದೈತ್ರಿ ಅನ್ನಂಗೆ. ಅಲ್ರಿ, ನಾನು ನಿಮ್ಗೊಂದು ಮಾತು ಕೇಳ್ಬೇಕನ್ನಕತ್ತಿದ್ದೆ. ಮನೆ ಹಿಡಿದು ಕೇಳೇನ್ರಿ? ನೀವು ಬ್ಯಾಸರ ಮಾಡ್ಕೊಳ್ಳಲ್ಲ ರೀ? ಅಲ್ಲ, ಈ ಕಲ್ಲವ ಎಲ್ಲರೂ ಹೋಗಿರ್ಬೇಕು ನೋಡು. ಮನ್ಯಾಗ ಕೆಲಸ ಮಾಡೋದ ಬಿಟ್ಬಿಟ್ಟಾಳ ಈಗಾರ. ನಿನ್ನೆ ನೋಡಿದ್ರ ಆ ಪರಿ ತಿಂಡಿ ಮಾಡಿಟ್ಟಾಳ ಮನ್ಯಾಗ. ಯಾರನ್ನ ಕೇಳಿ ಮಾಡ್ಯಾಳ? ಏನ ಕೇಳ್ಬೇಕತ್ತೀನಿ ಎಲ್ಲಾರ? ಅಯ್ಯವ್ವ, ಇಲ್ಲಡ ನೀಕಿ ಸುಬ್ಬಿ. ಅಲ್ಲ, ಇವನ್ ಜೋಡಿ ಈಕಿಗೇನು ಮಾತು? ಆದ್ರಿ, ಅಲ್ರಿ ರವಿಯವರು, ನೀವು ಇಷ್ಟು ದಿನ ಆದ್ರೂ ಮದುವೆನ ಆಗಿಲ್ಲ ಅಂತಲ್ರಿ? ಯಾಕ್ರಿ? ಯಾಕೆ ಮದುವೆ ಆಗಿಲ್ರಿ ನೀವು? ಅಲ್ರಿ, ಇಷ್ಟೆಲ್ಲ ವ್ಯಾಪಾರ ಮಾಡ್ತೀರಿ, ವ್ಯವಹಾರ ಮಾಡ್ತೀರಿ, ಕೋಟಿ ಕೋಟಿ ರೊಕ್ಕ ಐತೆ ಅಂತಾರ್ರಿ. ಮತ್ತು ನೀವು ಮದುವೆ ಯಾಕಾಗಿಲ್ರಿ? ಅಲ್ಲ, ಏನು ಮಾತಾಡಕತ್ತಿರ್ಬೇಕು ಕಲ್ಲಿ? ಅಲ್ಲ, ಅವ್ರ ಮದುವೆ ಕಟ್ಕೊಂಡು ಈಕಿಗೆ ಏನಾಗಬೇಕಾಗೈತಿ? ಇವನ್ ಜೊತೆ ಯಾಕೆ ಎಂತ ಬರೀ ಮಾತಾಡಕತ್ತಾಳ? ಅವಾಗ ಹಿಡ್ದೈತು. ಅಲ್ಲ, ದಿನ ನೋಡಕತ್ತೀನಿ, ಅವನಿಗೆ ಊಟ ಕೊಡೋದು, ಅವನಿಗೆ ಜಳಕ ಕಳ್ಕೊಂಡು ಹೋಗೋದು, ಮಾಡೋದು ಎಲ್ಲ ಮಾಡಕತ್ತಾಳಿಕಿ. ಎದಕ್ಕೆ ಮಾಡಕತ್ತಾಳಿತ್ತಲ್ಲ? ಅಯ್ಯೋ, ಅದೇನು ಕೇಳ್ತೀರಾ ಬಿಡಿ, ಅದು ಒಂದು ದೊಡ್ಡ ಕತೆ. ನನಗೆ ನಮ್ಮಮ್ಮ ಅಂದರೆ ತುಂಬ ಇಷ್ಟ. ನಮ್ಮಮ್ಮ ಇರೋವರೆಗೂ ನಾನು ಮದುವೆ ಮಾಡ್ಕೊಳ್ಳಿಲ್ಲ. ನಮ್ಮಮ್ಮ ನೋಡ್ಕೊಳ್ಳೋದ್ರಲ್ಲೇ ಕಾಲ ಕಳೆದ್ಬಿಟ್ಟೆ. ಆಮೇಲೆ ನಮ್ಮಮ್ಮ ಹೋದ್ಮೇಲೆ ಮದುವೆ ಆಗೋಣ ಅಂತ ಅಂದ್ಕೊಂಡೆ. ಆದರೆ ನಾನು ಇಷ್ಟಪಡೋವಂಥ ಹುಡುಗಿ ನನಗೆ ಸಿಗಲಿಲ್ಲ. ನನಗೆ ಹಾಗಾಗಿ ನಾನು ಮದುವೆ ಆಗಬೇಕು ಅಂತ ಯೋಚನೆ ಮಾಡಲಿಲ್ಲ. ಹಾಗೆ ಇದ್ಬಿಟ್ಟೆ ನೋಡಿ. ಅಯ್ಯೋ ಪಾಪ್ರಿ, ಹೌದನ್ರಿ? ನಿಮ್ಮ ಅವ್ರು ಸತ್ತಾರನ್ರಿ ಅಂದ್ರೆ? ಹೌದು ಕಲ್ಲೂರೆ, ನಮ್ಮಮ್ಮ ಅಂದರೆ ನನಗೆ ಪಂಚ ಪ್ರಾಣ ಆಗಿತ್ತು. ಆದರೆ ಏನು ಮಾಡೋದು, ನಮ್ಮಮ್ಮ ತೀರ್ಕೊಂಡ್ಬಿಟ್ರು. ಅದಾದಮೇಲೆ ನಾನು ಮದುವೆ ಆಗೋಕ್ಕೂ ಆಗಲಿಲ್ಲ. ಅಲ್ರಿ, ನೀವು ಮತ್ತೆ ಮದುವೆ ಆಗಬೇಕಾಗಿತ್ರಿ. ಆಮೇಲೆ ನಿಮ್ಮ ಅವ್ರು ಸತ್ತ ಮೇಲೆ ಯಾಕ್ರಿ ನಿಮ್ಗೆ ಇಷ್ಟ ಆಗಂತ ಹುಡುಗಿ ಸಿಗ್ಲಿಲ್ಲನ್ರಿ? ಎಂತ ಹುಡುಗಿ ಬೇಕಾಗಿತ್ರಿ ನಿಮಗೆ? ಅಯ್ಯೋ ಬಿಡಿ ಕಲ್ಲೂರೆ, ಈಗ ಕೇಳಿ ಏನು ಪ್ರಯೋಜನ ಹೇಳಿ? ವಯಸ್ಸಾಗೋಗಿದೆ, ಈಗೇನು ಯಾರು ಮದುವೆ ಆಗ್ತಾರಾ ಹೇಳಿ? ನನಗೆ ನೋಡ್ರಿಪ್ಪ, ನಿಮ್ಮ ಥರ ಒಂದು ಹುಡುಗಿ ಆವಾಗಲೇ ಸಿಕ್ಬಿಟ್ಟಿದ್ರೆ ನಾನು ಮದುವೆ ಆಗ್ಬಿಡ್ತಿದ್ದೆ. ಸಂಪ್ರದಾಯಸ್ಥವಾಗಿ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರಬೇಕು, ಆ ಥರ ಹುಡುಗಿ ಹುಡುಕ್ದೆ, ಸಿಗಲಿಲ್ಲ. ಇನ್ನೇನು ಮಾಡೋದು, ನಮ್ಮ ಹಣೆ ಬರದಲ್ಲಿ ಮದುವೆ ಇಲ್ಲ ಅಂತ ಸುಮ್ಮನೆ ಬಿಟ್ಟು ಫಾರಿನ್ಗೆ ಹೋದೆ. ಅಲ್ಲೇ ಸೆಟ್ಲಾಗ್ಬಿಟ್ಟೆ. ಏನಿಲ್ಲ ನೋಡಿ, ಇವಾಗ ಮದುವೆನೂ ಇಲ್ಲ, ಎಂಥದಿಲ್ಲ, ಹೀಗೆ ಇದ್ದೀನಿ. ಅಯ್ಯವ್ವ, ಪಾಪ ಬಿಡ್ರಿಪ್ಪ, ನಿಮ್ಮನ್ನು ನೋಡಿದ್ರೆ ಪಾಪ ಅನಿಸ್ತೈತೆ ನನಗರ. ಅಲ್ರಿ, ಎಟ್ಟೆಲ್ಲ ರೊಕ್ಕಿದ್ದು ರೂಪಾಯಿ ಇದ್ದು ಮದುವೆ ಆಗಲಿಲ್ಲ ಅಂದ್ರೆ ಮತ್ತೆ ಎದಕ್ಕೆ ಬತ್ರಿಪ್ಪ? ಜೋಡ ಜೊತೆ ಬೇಕಲ್ರಿ? ಈಗೇನೋ ನಡಿತೈತ್ರಿ, ಉಪ್ಪಿನ ಕಾಲದಾಗರ ಬೇಕಲ್ರಿ ಜೋಡ ಜೊತೆ? ಹೌದು ಕಲ್ಲೂರೆ, ಏನು ಮಾಡೋದು, ಹುಡುಗಿ ಸಿಗಲಿಲ್ಲಲ್ಲ. ಅಂದಾಗೆ ನೀವು ಇಲ್ಲೇ ಇರ್ತಿರಲ್ಲ, ಇವ್ರ ಮನೆಯಲ್ಲೇ ಇರ್ತಿರಲ್ಲ. ನೀವು ಕೆಲಸ ಮಾಡಿಕೊಂಡು ಮನೆಗೆ ಹೋಗಲ್ವಾ ನೀವು? ನಿಮ್ಮ ಮನೆಯವರು ಮಕ್ಕಳು ಎಲ್ಲ ಎಲ್ಲಿರ್ತಾರೆ? ಅಯ್ಯೋ, ಇಲ್ಲಿ ಬಿಡ್ರಿಪ್ಪ, ನಮಗಿನ ಮದುವೆನ ಆಗಿಲ್ರಿ. ನಂಗೆ ಎಲ್ಲಿ ಮಕ್ಕಳ್ರಿ, ಎಲ್ಲಿ ಗಂಡರಿ? ಏನಿಲ್ರಿ, ಮದುವೆನ ಆಗಿಲ್ರಿ ನಂಗಿನ. ಅಲ್ಲ, ನಮ್ಮ ಅಣ್ಣನ ಬೆನ್ನು ಹತ್ಕೊಂಡು ಬಂದಾಳಿಲ್ಲಿ. ಮದುವೆ ಆಗಕತ್ತ ಬಂದಾಳ ನಮ್ಮ ಅಣ್ಣನ ಮನೆಗೆ ಮಾಡ್ಕೊಂಡು ಗಂಡಗೆ ಬಿಟ್ಟು. ಮತ್ತೆ ಇವನು ಮುಂದೆ ನೋಡಿದ್ರೆ ಮದುವೆಗೆ ಹೇಳ್ತಾಳಲ್ಲ. ಅಲ್ಲ, ಈಕಿ ಏನು ಮಾಡಕ್ಕೆ ಹೊಂಟಾಳ ನನಗೆ ಅರ್ಥ ಆಗಲಾಗೈತೆ ಬಿಡಿದು. ಅಯ್ಯೋ ಹೌದಾ? ಅಯ್ಯೋ, ನಂಗೆ ಗೊತ್ತಿರಲಿಲ್ಲ ಬಿಡಿಪ್ಪ. ಸಾರಿ ಕೇಳಿದ್ದಕ್ಕೆ ಸಾರಿ. ಅಯ್ಯ, ಇರ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಸಾರಿ ಕೇಳ್ತೀರಿ? ಮದುವೆ ಆಲಿಲ್ರಿ. ನಾನು ಹಿಂಗಾರಿ, ನನಗೆ ನಮ್ಮ ಅವ್ವ ಅಂದ್ರೆ ಭಾಳ ಇಷ್ಟ ಐತೆ. ನಮ್ಮ ಅವ್ವನ್ನ ನಾ ಮದುವೆ ಆಗಿ ಹೋದ್ನಂದ್ರೆ ನಮ್ಮ ಅವ್ವನ್ನ ನೋಡ್ಕೊಳ್ಳೋರು ಯಾರು ಇರಲ್ಲ ಅಂತ ಹೇಳಿ ಅದಕ್ಕೆ ನಮ್ಮ ಅವ್ವನ ಸೇವೆ ಮಾಡ್ಕೊಂಡು ಇದ್ಬಿಟ್ಟೇನ್ರಿ. ಮತ್ತು ನಮ್ಮ ಅವ್ವರು ತೀರ್ಕೊಂಡು ರೀ. ಆಮೇಲೆ ಮದುವೆ ಆಗೋಣ ಅಂತಂದ್ರೆ ಆಗಕ್ಕೆ ಆಲಿಲ್ರಿ. ಹಿಂಗೆ ನೋಡ್ರಿ, ಹಿಂಗೆ ಇದೀನಿ ರೀ. ಅಟ್ಟ ರೀ, ನೀವು ಇಟ್ಟು ರೊಕ್ಕ ಗಳಿಸಿರಿ, ನಾ ಇಟ್ಟು ರೊಕ್ಕ ಗಳಿಸಿ ನೋಡ್ರಿಪ್ಪ. ಇಟ್ಟ ನೋಡ್ರಿ, ಹಿಂಗೆ ಮನೆ ಕೆಲಸ ಮಾಡ್ಕೊಂಡು ಅದು ಮಾಡ್ಕೊಂಡು ಇದೀನಿ ರೀ. ಓ ಹೌದಾ? ಸರಿ. ಆಯಿತು. ಇರಲಿ ಬಿಡಿ, ಯಾರ ಹಣೆ ಬರದಲ್ಲಿ ಏನಿರುತ್ತೋ ಅದೇ ಆಗೋದಲ್ವಾ? ನೋಡೋಣ, ಮುಂದೆ ಒಂದಿನ ಕಾಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಾದರೆ ಎಲ್ಲ ಚೆನ್ನಾಗಾಗುತ್ತೆ, ನೋಡೋಣ. ಹ್ಞೂ ರೀ, ಅದೇನಂತೀರಿ, ಕರೆ ಅಂತೀರಿ ಬಿಡ್ರಿ. ಸರಿ ಕಲ್ಲೂರೆ, ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ ನಾನು. ಆಯ್ತು, ಹೋಗಿ ಬರ್ರಿ. ಮಧ್ಯಾಹ್ನ ಊಟಕ್ಕೆ ಬರ್ರಿ ಮನೆಗೆ. ಅಡುಗೆ ಮಾಡಿರ್ತೀನಿ ರೀ ನಾನು ನಿಮ್ಮ ಸಲುವಾಗಿ ಹೇಳ್ರಿ. ಹಾಂ,
ಅಲ್ಲ ಬೋಳಿ ಅಲ್ಲ ಯಾಕರ ರೊಕ್ಕ ಎಲ್ಲಮ್ಮ ಜಾತ್ರೆ ಮಾಡಕತ್ತೇನ ನೀನು ಅದಕ್ಕೆ ಅಂತೀನಿ ಅಡುಗೆ ಮನ್ಯಾಗ ಸಾಮಾನೆಲ್ಲ ಖರ್ಚಾಗತ್ತಾವ ಬಡ 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 ಯಾಕತ್ತಂದ್ರೆ ಇಲ್ಲೈತಿದು ಕರ ಮತ್ತು ಇವನಿಗೆ ಚಲೋ 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 ಅಡುಗೆ ಮಾಡಾಕತ್ತಾವ ಸುದ್ದಿ ಅದಕ್ಕೆ ಮತ್ತೆ ಇರ ಬರುವೆಲ್ಲ ಖಾಲಿ ಎಲ್ಲಕತ್ತಾವ ಮನ್ಯಾಗ. ಸರಿ ರೀ ಕಲ್ಲೋರಿ, ಆಯ್ತು. ಯವ್ವ ಅಲ್ಲ ಈಗ ಒಂದಿಟ್ಟ ಅವನಿಗೆ ನನ್ನ ಮ್ಯಾಲೆ ಮನಸ್ಸಾಗೈತಿ ತನಸ್ಲಾಕತ್ತೈತಿ. ಹಿಂಗೆ ಏನಾರ ಹೇಳಿ ಅವ್ನು ನನ್ನ ಕಡೆ ಮಾಡ್ಕೊಂಡ್ಬಿಡ್ಬೇಕು. ಮಾಡ್ತೀನಿ ತಡಿ ಈಕೆಗೆ. ಅಲ್ಲ ಹಾಗಾದ್ರೆ ನನ್ನ ಮನೆಗೆ ಬಂದು ಸೇರ್ಕೊಂಡು ಏನು ಮಾಡಕತ್ತಾಳಿಕೆ ಕೇಳ್ತೀನಿ ತಡಿ. ಕಲ್ಲವ ನೀ ಏನ ಗಿರ್ಜವ ಹೇಳ ಗಿರ್ಜವ ಏನು ಕರೆದಿದ್ದೆ? ಅಲ್ಲ ಕಲ್ಲಿ ನೀ ಏನು ಮಾಡಕತ್ತಿದ್ದಿ? ಅಲ್ಲ ಎಷ್ಟು ತನ ಅವನ ಜೊತೆ ಏನು ಮಾತಾಡಕತ್ತಿದ್ದಿ ನೀನು? ಇವಾಗ ಏನಿಲ್ವಾ ಹಂಗೆ ಸುಮ್ಮ ಮಾತಾಡಕತ್ತಿದ್ದೆ. ಅವ್ರು ಏನೋ ಹೇಳಕತ್ತಿದ್ರು ಅವ್ರು ಕೆಲಸದ ಅದು ಅದಕ್ಕೆ ಹೌದು ಏನಂತ ಕೇಳ್ಕೊಂಡು ನಿಂತಿದ್ದೆ. ಅದು ಹಾಳಾಗೋಲ್ ಬಿಡು. ಅಲ್ಲ ಅವನಿಗೆ ಯಾಕೆ ನೀ ಅಡುಗೆ ಮಾಡಿ ಹಾಕಕತ್ತಿದ್ದಿ? ಅವನ್ ಯಾಕೆ ನೀ ಚಾಕರಿ ಮಾಡಕತ್ತಿದ್ದಿ? ಅಲ್ಲ ನಾನು ನೋಡಕತ್ತೀನಿ 3 ದಿನದಿಂದ ಆಯ್ತು ನಮ್ಮ ಅಣ್ಣಗೆ ಒಟ್ಟು ಮಾತಾಡ್ಸೋದಿಲ್ಲ, ನಮ್ಮ ಅಣ್ಣನ ಜೋಡಿ ಕುಂದ್ರೋದಿಲ್ಲ ನಿಂದ್ರೋದಿಲ್ಲ. ಇವ ಬಂದಾಗ ಹಿಡಿದು ಇವನ್ ಬೆನ್ನ ಹತ್ತಿದಿ. ಅಲ್ಲ ಏನು ನಡೆದೈತೆ ಅಂತ ನಾನು ಏನಿಲ್ವಾ ಹಂಗ ನಿನ್ನ ಸುಶಿದ ಮಾವಲ್ಲ ಮತ್ತೆ ಚಂದ ನೋಡ್ಕೋಬೇಕಂತ ನೋಡ್ಕೋಕತ್ತೀನಿ ನಟ್ಟವ ಮತ್ತೇನಿಲ್ಲ. ಅಲ್ಲ ಅವ ನನ್ನ ಮಾವೇನಲ್ಲ, ನನ್ನ ಸುಶಿ ಮಾವ ಅದಾನ. ನೀ ಯಾಕೆ ಅವನಿಗೆ ಚಂದ ನೋಡ್ಕೋಕತ್ತಿ? ಅವನಿಗೆ ಚಂದ ನೋಡ್ಕೊಳಕಿನ ಸೊಸಿ ಅವ್ನ ಸೊಸಿ ಅದಾಳಾಕಿ ನೋಡ್ಕೊತಾಳೆ ಬೇಕಂದ್ರೆ ಅವಲ್ಲ ಅಂದ್ರೆ ಬಿಡ್ತಾಳೆ. ಅಲ್ಲ ನೀ ನಮ್ಮ ಅಣ್ಣನ ಜೊತೆ ಬಂದಿದ್ದಿ, ನಮ್ಮ ಅಣ್ಣನ ಜೊತೆ ಇರೋದು ಕಲಿ ನೀನು. ಅವನ ಜೊತೆ ಯಾಕೆ ಬೆನ್ನ ಹತ್ತಾಕತ್ತೀನಿ? ಗಜವ ನೀ ಅವನು ಇವನು ಅನ್ನಕ್ಕೆ ಹೋಗಬೇಡ. ಅಲ್ಲ ನಿಮ್ಮ ಅಣ್ಣ ಅಮ್ಮ ಬಂದಾನ ಹೆಂಗಾರ ಮಾತಾಡ್ತಿಲ್ಲ. ಅಲ್ಲ ಕೋಟಿ ಕಟ್ಟಲೆ ವ್ಯವಹಾರ ಮಾಡ್ತಾನಂತವ ಅಂಥವನಿಗೆ ಹೋಗಿಸಿ ನೀನು ಅವನು ಇವನು ಅಂತೀಯಲ್ಲ ನೀನು. ಚಂದಾಗಿ ರವಿ ಅವ್ರ ಹತ್ರ ಕರಿ ನೀನು ಬಂದಿಟ್ಟು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಮಳ್ಳಿ ಮಂಚಿಗೆ ಕಾಲತ್ತಂದ್ರೆ ಮೂರು ಮತ್ತು ನನ್ನಿರತ್ತ ನಿನ್ನಂತಕನ ಎದ್ದಿರ್ಬೇಕಿ. ಅವರು ಇವ್ರ ಹತ್ರ ಮಾತಾಡ್ಸ್ಬೇಕನ್ನ ಬೋಳಪ್ಪಗೆ ಇವನಿಗೆ. ಅಲ್ಲ ಸುಪನಾಥ ಸುಬ್ಬಿ ಇವ ಯಾವ ಅಂತೀನಿ ನಾನು. ಇವನಿಗೆ ಯಾಕೆ ನಾನು ಮರ್ಯಾದೆ ಕೊಟ್ಟು ಮಾತಾಡಬೇಕು? ಮೊದಲು ನೀ ಇವನ್ ಬೆನ್ನೆ ಹಾಕತ್ತಿ ಅದನ್ನ ಹೇಳ ನನಗೆ ಸೀದಾ. ಇಲ್ಲಾಂದ್ರೆ ಈಗ ನಮ್ಮ ಅಣ್ಣಗೆ ಹೋಗ ಹೇಳ್ಬಿಡ್ತೀನಿ ಮತ್ತೆ ನಿಂದು. ಹೇಳಿ ಹೋಗು. ನಿಮ್ಮ ಅಣ್ಣಗೆ ಹೇಳಿದ್ರೆ ಅನ್ಸಿನ ಅಂತ ಮಾಡಿ ನಿಮ್ಮ ಅಣ್ಣಗೆ ನಿಮ್ಮ ಅಣ್ಣಗೆ ನಾ ಏನು ಲಗ್ನ ಆಗಿನೇನ ಅಂಜಲಕ್ಕ ನಿಮ್ಮ ಮೈನಿ ಅಂತ ತಿಳ್ಕೊಂಡೇನೆ. ನನಗೆ ಏನಾರ ಬಂದಾಳಿ ಹೇಳ್ತಾ ಅಣ್ಣಗೆ ಹೇಳ್ಕೋ ಅಣ್ಣಗರ ಹೇಳ್ಕೊ ಬಣ್ಣಗರ ಹೇಳ್ಕೊ. ನನಗೆ ಅಂಜಿಕಿಲ್ಲ ತಂಗಿ ಯಾರ್ದು ನೋಡಿಲಿ. ನನ್ನ ಮಾತು ಕೇಳಿದ್ರೆ ನಿನಗೂ ಒಂದಿಟ್ಟು ಲಾಭ ಆಕೈತಿ, ನನಗೂ ಒಂದು ಜೀವನಕ್ಕೆ ದಾರ ಆಕೈತಿ. ಯಾವ್ದಾದ್ರು ಬಿಟ್ಟು ಕೇಸಿಂದ್ರೆ ನನ್ನ ಜೋಡಿನ ಜಗಳ ನಿಂದಿರ್ತೀನಿ ಅಂದ್ರೆ ನಿಂದ್ರು ನಾ ಏನು ತಯಾರಾದೀನಿ ಜಗಳಕ್ಕೆ. ಹಗ್ಗದ್ರಂಡಿ ಅಂಜಲ್ಲ ಹೇಳು ಒಟ್ಟಾಕಿ. ಅಲ್ಲ ಏನು ಇತ್ತಿರ್ಬೇಕಂತ ನಿಕ್ಕಿಂದು ಇರ್ಲಿ ತಡಿ. ನನಗೆ ಲಾಭ ಆಕೈತಿ ಅನ್ನಕತ್ತಾಳ ಕೇಳ್ತೀನಿ ಏನಂತ. ಹೌದನ ಆತ ಹೇಳು. ಏನು ಲಾಭ ಆಕೈತಿ ನನಗೆ ನಿನ್ನ ಮಾತು ಕೇಳಿದ್ರೆ ಹೇಳು. ಹಂಗೆ ಕೇಳು ಹೇಳ್ತೀನಂತ. ಅಲ್ಲ ಕೊಡಿ ಇಲ್ಲಿ ಕೇಳು. ಇವ ಆನಲ್ಲ ರವಿ ಇವನಿಗೆ ಮದುವೆ ಆಗಿಲ್ಲ ಆತ. ಮತ್ತು ಕೋಟಿ ವ್ಯಾಪಾರ ಮಾಡ್ತಾನಂತ. ಮತ್ತು ಇವನಿಗೆ ಬಡವರು ಬಗ್ಗರು ಅಂದ್ರೆ ಭಾಳ ಕನಿಕರದತ್ತ. ಮತ್ತು ಚಲೋ ಅಡುಗೆ ಮಾಡಕ್ಕೆ ಬೇಕತ್ತ ಹೆಂಡ್ತಿ. ಅದಕ್ಕೆ ನಾ ಏನು ಮಾಡೀನಂದ್ರೆ ಹೆಂಗೂ ನಿಮ್ಮ ಅಣ್ಣನ ತಕ್ಕ ಏನು ಮಣ್ಣು ಇಲ್ಲ. ನಿಮ್ಮ ಅಂತರ ಆಸ್ತಿ ಕೊಡೋದಿಲ್ಲ, ಏನು ಮಣ್ಣು ಕೊಡೋದಿಲ್ಲ ನಿಮ್ಮ ಅಣ್ಣಗೆ ಆತ. ನಿಮ್ಮ ಅಣ್ಣನ ಮದುವೆಯಾಗಿ ನಾ ಏನು ಮಾಡಲವ? ನಾನು ಮನಿ ಹಾಕ್ಲೆ ತೊಗೊಂಡು ಮನಿ ಕೆಲಸ ಮಾಡಿ ತಿನ್ಬೇಕಾಕೈತಿ ನಾಳೆ. ನಾ ಯಾಕೆ ನಿಮ್ಮ ಅಣ್ಣನ ಮದುವೆಯಾಗಿ ನನ್ನ ಜೀವನ ಹಾಳು ಮಾಡ್ಕೊಳ್ಳಿ ಹೇಳಿ ನೋಡೋಣ. ಅಲ್ಲ ಈಗ ಹಂಗೆ ಹಾಳು ಮಾಡ್ಕೊಬಾರ್ದತ್ತ. ಒಂದು ಗಂಡನ ಬಿಟ್ಟು ನಿಮ್ಮ ಅಣ್ಣನ ಬೆನ್ನ ಹತ್ತಿ ಬಂದೀನಿ. ಈಗ ನಿಮ್ಮ ಅಣ್ಣನ ಅಂತವನ ಆದ ನಂತರ ಅವನಿಗೆ ಮದುವೆ ಆಗಿ ನಾ ಏನು ಮಾಡಲಿ? ಅದಕ್ಕೆ ನಾ ಏನು ವಿಚಾರ ಮಾಡೀನಂದ್ರೆ ರವಿ ಅವರಿಗೆ ಮದುವೆ ಆಗತ್ತೆ ಮಾಡಿ ನೋಡ್ಬಾ. ಅವ್ವ ಸೊಬ್ಬಿ ಅಲ್ಲ ಕಲ್ಲಿ ಎಟ್ಟ ಜಲ್ದಿಯಾರ ಇದು ಮಾಡ್ತಿಲ್ಲ ನೀನು. ಅಲ್ಲ ಇನ್ನ ಬಂದು 3 ದಿನ ಆಗಿಲ್ಲಿವ ಆಗಾಕೆ ಇವನಿಗೆ ಮದುವೆ ಹೋಗ್ಬೇಕಂತ ಮಾಡಿದ್ಯಾ ನೀನು? ಅಯ್ಯವ ಅಲ್ಲ 3 ದಿನ 6 ದಿನ ಯಾಕಾಕ ಅದು ತೊಗೊಂಡು ಏನು ಮಾಡಲಿ? ಅಲ್ಲ ಅವ ರೊಕ್ಕ ಇರೋದನ ರೂಪಾಯಿ ಇರೋದನ ನೋಡಿದಿಲ್ಲ. ಕೋಟಿ ವ್ಯವಹಾರ ಮಾಡ್ತಾನಂತವ. ಅಂಥದ್ರಾಗ ಅವ್ನಿಗೆ ಬಿಟ್ಟು ನಿಮ್ಮ ಅಣ್ಣ ಮದುವೆಯಾಗಿ ನಾ ಯಾಕೆ ನನ್ನ ಜೀವನ ಹಾಳು ಮಾಡ್ಕೊಳ್ಳಿ? ತಾಯಿ ಬೆಂಕಿ ಹಚ್ಚಲಿ. ನಿಮ್ಮ ಅಣ್ಣನ ಮದುವೆಯಾಗಿದ್ದ ಹಳ್ಳಿಯಾಗಿದ್ದು ಎದಕ್ಕೆ ಇದು ಮಾಡಲಿ? ಅದಕ್ಕೆ ನೋಡ ಅವನಿಗೆ ಬಡವ್ರು ಅಂದ್ರೆ ಭಾಳ ಇಷ್ಟ ಐತಿ, ಭಾಳ ಕನಿಕರ ಐತಿ. ಅದಕ್ಕೆ ನೀನು ಒಂದಿಟ್ಟು ನನಗೆ ಸಹಾಯ ಮಾಡಿದ್ರೆ ನಾನು ಮುಂದೆ ನಿನಗೆ ಸಹಾಯ ಮಾಡ್ತೀನಿ. ಆತಾತು ನೀ ಹೇಳಿದ್ರೆ ಖರೆ ಐತಿ. ನಮ್ಮ ಅಣ್ಣಗೆ ಮದುವೆ ಆದ್ರೆ ನಿನಗೇನು ಚಂದ ಸಿಗೋದಿಲ್ಲ. ಮತ್ತು 2 ಎಕರೆ ಹೊಲ ಹೊಲನ ನಮ್ಮ ಅವ್ವ ಕೊಡಲ್ಲ ಹೇಳ. ಮತ್ತು ಖರೆ ಐತಿ ಅದನ್ನ ಮಾತು ಖರೆ ಐತಿ. ಆದರೆ ಇವಾಗ ಇವನು ಮದುವೆ ಅಲ್ಲಕ್ಕೆ ನಾನು ನಿನಗೆ ಹೆಂಗೆ ಸಹಾಯ ಮಾಡಲಿ ಅದು ಹೇಳಿ. ಇಲ್ಲೋಡ ಹಿಂಗೆ ಹೇಳ್ಬಿಡು. ತಗೋ ಹೇಳ್ತೀನಿ ತಗೋ. ಅಲ್ಲ ಅಟ್ಟ ಇಲ್ಲಿ ಹೇಳೋದು ಆತು ಬಿಡು. ನೀ ಚಿಂತಿನ ಬಿಟ್ಬಿಡು. ನೋಡು ನಾ ಹೆಂಗೆ ಹೇಳ್ತೀನಿ ಅಂತ ಹೇಳಿ. ನಾ ಹೇಳಿದ್ ಕೇಳಿ ಅವನ ಬಂದು ಕರಿಗೆ ನೀರಾಗಿ ಬಿಡ್ಬೇಕು. ಅಲ್ಲೇ ನೀರಾಗಿ ಹೆಂಗ ನಿನ್ನ ಕಡೆ ಹರ್ಕೊಂಡು ಬಂದು ಬಿಡ್ಬೇಕು ನೋಡವ. ಬಂದು ತಾಳಿನ ಕಟ್ಟಿ ಬಿಡ್ಬೇಕು. ನಮ್ಮನೆ ಹೇಳ್ತೀನಿ ಅಂತ. ಮತ್ತು ನೀನು ನನ್ನ ಬಗ್ಗೆ ಅವನ ಮುಂದೆ ಚಂದಾಗಿ ಹೇಳ್ಬೇಕಾ? ಮತ್ತು ಹೇಳ್ತೀನಿ ನಾನು ನಿನಗೆ. ಮತ್ತು ಅವ ಕರಿಗೆ ಒಂದಿಟ್ಟು ನನಗೂ ಏನಾರು ಕೊಡ್ಬೇಕು. ಮತ್ತು ಇಲ್ಲ ಸುಮ್ಮನೆ ಅಂದ್ರೆ ನಾ ಮಾಡೋದಿಲ್ಲ. ಅಯ್ಯ ಮಾಡ್ತೀನಿ ತಗೋಲ. ಅಲ್ಲ ನಿನಗೆ ಮಾಡ್ಲಾತ ಮತ್ತೆ ಯಾರಿಗೆ ಮಾಡಲಿ? ಅಲ್ಲ ನನಗೇನು ಯಾರನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಹತ್ತಿದವ್ರು ಹೊತ್ತವ್ರು ಯಾರು ಅದಾರನ? ಯಾರಿಲ್ಲ. ನೀನ ಅಂತ ಹೇಳಿ ನಿಮ್ಮ ಮನೆಗೆ ಬಂದೀನಿ. ಈಗ ನೀ ನನಗೆ ಸಹಾಯ ಮಾಡಿದ್ರೆ ನಾನು ಮಾಡ್ತೀನಿ. ಅಲ್ಲ ಕೋಟಿಗಳು ಬರ್ತೈತಂತ. ಅದ್ರಾಗ ನಾ ನೀಟು ಹಂಚ್ಕೊಳ್ಳೋಣಂತ ಯಾಕೆ ತಲೆ ಕೆಡಿಸ್ಕೊತಿ? ನನಗೇನೇನು ರೊಕ್ಕ ಗಳಿಸ್ಬೇಕು ರೂಪಾಯಿ ಗಳಿಸ್ಬೇಕಿಲ್ಲವ. ಇರು ತನ ಚಂದ ಉಂಡು ತಿಂದು ಮಜಾ ಮಾಡಬೇಕು ಅಟ್ಟ ಜೀವನ ನನಗೆ. ಅದಕ್ಕೆ ಕೊಡ್ತೀನಂತ ನೀ ಏನು ತಲೆ ಕೆಡಿಸ್ಕೊಬೇಡ ಆತಿಲ್ಲ. ಆತು ತಗೋ. ಹಾಗಿತ್ತಂದ್ರೆ ನೀ ಹೇಳ್ದಂಗೆ ಮಾಡ್ತೀನಂತ. ಈಗ ಮಾಡ್ತೀನಿ ನೋಡ್ಬೇಕಾದ್ರೆ. ನೀ ಬಾ, ನೀ ಒಳಗೆ ಬಾ ಹಳ್ಳಗ ನಾ ಮಾಡ್ತಿರ್ತೀನಿ. ಆತು ಹೇಳು ಹೋಗು. ನಿನ್ನ ಕೆಲಸ ಮಾಡು ನಾ ಬರ್ತೀನಂತ. ಆತು ತಗೋ.
ಹೋಗ ಬೆಂಡ್ಲಿ ಹೋಗು ಮಾಡು ಮೊದಲು ನನ್ನ ಕೆಲಸ ಮಾಡು ಆಮೇಲೆ ನಿನ್ನ ಜಾಡ್ಸಿ ಎಡಗಾಲ ಜಾಡ್ಸಿ ಒದ್ದು ಹೋದ್ಕಿನಂತಾರ ಅಲ್ಲ ಎಷ್ಟು ದಿಮಾಕ್ಲೆ ಮಾತಾಡಿದ್ ನನಗೆ ಈಗ ನನಗೆ ಲಾಭ ಐತೆ ಅಂದ್ರೆ ಮಾತಾಡ್ತೇನೆ ಮಗಳ ನೀ ಏನು ನಿಮ್ಮ ಅಣ್ಣಗ ನನಗೆ ನಿಮ್ಮ ಮನೆಗೆ ಸುಮ್ಮನೆ ಇಟ್ಕೊಂಡಿಲ್ಲ ಅದು 2 ಎಕರೆ ಹೊಲ ನಿನ್ನ ಹೆಸರು ಬರ್ಸ್ಕೋಬೇಕಾರಕ್ಕೆ ಇಟ್ಕೊಂಡಿದ್ದೀನಿ ನನಗೇನು ಗೊತ್ತಿಲ್ಲ ಅದೇನು ಸುಬ್ಬಿ ಅಲ್ಲ ಸುಬ್ಬಿ ಮೊದಲು ನನ್ನ ಕೆಲಸ ಆಲಿ ಆಮೇಲೆ ಮಾಡ್ತೀನಿ ನಿನಗೆ